ಪಾಸಿಬಲ್ ಗೋಲ್ಡ್ ಇಂಪೋರ್ಟ್ ಡ್ಯೂಟಿನೂ ಕೂಡ ಹೈಕ್ ಮಾಡ್ತಾರೆ, ಯಾಕೆಂದ್ರೆ ಖರೀದಿ ಕಡಿಮೆ ಆಗಲಿ ಅಂತ. ಸೊ ಯಾಕೆ ಅಂತಂದ್ರೆ ನಾವು ಡಾಲರ್ ಅಲ್ಲಿ ಕೊಡ್ಬೇಕಲ್ಲ, ಅದಕ್ಕೋಸ್ಕರ. ಅದಕ್ಕೆ ಆಮೇಲೆ ನಾವು ನಮ್ಮ ವಿದೇಶಿ ವಿನಿಮಯ ಹಣವನ್ನು ಅತಿ ಹೆಚ್ಚು ಬಳಸಲಾಗುತ್ತೆ. ಸೊ ಇನ್ಕ್ರೀಸ್ ಆಫ್ ಡಾಲರ್ ಫ್ಲೋನ ಕಡಿಮೆ ಮಾಡೋದಕ್ಕೆ ಇವರೇ ಬೇಕಾದ್ರೆ ಸುಂಕ ಹಾಕ್ತಾರೆ. ಬಟ್ ನಾನು ಹೇಳೋದು ಸರ್, ಬಂಗಾರ ನಮ್ಗೆ ಎಸೆನ್ಷಿಯಲ್ ಇಲ್ಲ ಸರ್, ಅದೇನು ಅತ್ಯವಶ್ಯಕ ವಸ್ತುಗಳಲ್ಲಿ ಬರಲ್ಲ ಬಂಗಾರವನ್ನು ಎಲ್ಲರೂ ಖರೀದಿ ಮಾಡಲ್ಲ. ಏನೋ ನಮ್ಮ ಮದುವೆ ಮತ್ತು ಸಮಾರಂಭಗಳಿಗೆ ಮಾತ್ರ ನಾವು ಖರೀದಿ ಮಾಡ್ತೀವಿ. ದಿನ ಬೆಳಗಾದ್ರೆ ಹೋಗ್ಬಿಟ್ಟು ಬಾ ಗೋಲ್ಡ್ ತಗೊಳ್ಳೋಣ ಅಂತ ತರಕಾರಿ ತಗೊಂಡಂಗೆ 1 kg ಟೊಮಾಟೊ 2 kg ಈರುಳ್ಳಿ ತಂದಂಗೆ ಏನು ತಗೊಳ್ಳಲ್ಲ ನಾವು. ಅದೇನು ನಮ್ಗೆ ಅತ್ಯವಶ್ಯಕ ವಸ್ತು ಅಲ್ಲ, ಅದ್ರ ಬಗ್ಗೆ ನಮಗೆ ಬಹಳ ಇಲ್ಲ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಏನು ಹೇಳಿದಾರಲ್ಲ, ₹125 ₹100 ಇತ್ತು ಪೆಟ್ರೋಲ್, ₹125 ಒಮ್ಮೆಕ್ಲೆ ಜಾಸ್ತಿ ಮಾಡೋದು ಮಾಡ್ತಾರೆ. ಪ್ರೇಮ್ಶೇಖರ್ ಸರ್, ನನ್ನ ಧ್ವನಿ ತಮ್ಗೆ ಕೇಳಿಸ್ತಾ ಇದ್ರೆ ಸರ್? ಸರ್, ಇವತ್ತು ಇದ್ದಕ್ಕಿದ್ದಂತೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅರಿವಾಗಿದೆ. ಕೆಲವೊಂದು ನೀವೇ ಮಿತವ್ಯಯವಾಗಿ ಉಳಿತಾಯ ಮಾಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಸೊ ಈ ಪರಿಸ್ಥಿತಿ ಏನಿದೆ ಸರ್, ಇದು ನಿಜಕ್ಕೂ ಕೂಡ ಮುಂಜಾಗ್ರತೆ ವಹಿಸುವಂಥ ಪರಿಸ್ಥಿತಿನ ಅಥವಾ ಆಲ್ರೆಡಿ ನಾವು ಬಿಕ್ಕಟ್ಟಿಗೆ ಒಳಗಾಗಿದ್ದೀವಿ ಅನ್ನುವಂಥ ಪರಿಸ್ಥಿತಿನ ಸರ್? ನೋಡಿ, ಬಿಕ್ಕಟ್ಟು ಬಹಳ ಹತ್ರ ಆಗ್ತಾ ಇದೆ ಅನ್ನೋದು ಕಳೆದ ಆಲ್ಮೋಸ್ಟ್ 2 ವಾರದಲ್ಲಿ ಗೊತ್ತಾಗ್ತಾ ಇದೆ. ಶಾಂತಿ ಆಗ್ತದೆ, ಯುದ್ಧ ನಿಲ್ತದೆ ಅನ್ನೋ ಒಂದು ನಿರೀಕ್ಷೆ ನಮ್ಮೆಲ್ಲರಿಗೂ ಇತ್ತು. ಆದ್ರೆ ಏನಾಯ್ತು, ಈಗ ಮೊನ್ನೆ ದಿನ ನಿನ್ನೆ ಇರಾನ್ದು 14 ಪ್ರಪೋಸಲ್ಗಳನ್ನ ಟ್ರಂಪ್ ರಿಜೆಕ್ಟ್ ಮಾಡಿ ಮತ್ತೆ ಯುದ್ಧ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಬಹುದು ಅನ್ನೋ ಒಂದು ಸಾಧ್ಯತೆ ಬಂದಿದೆ. ಈಗ ಯುದ್ಧ ಶುರುವಾದಾಗ ಏನಾಗುತ್ತೆ, ಇರಾನ್ ಅಟ್ಯಾಕ್ ಮಾಡದೆ UAE ಮತ್ತೆ ಬಹರೈನ್ ಕತರ್ಗಳನ್ನ. ನಮ್ಗೆ ಮುಖ್ಯವಾಗಿ ಗೋಲ್ಡ್ ಬರೋದು UAE ಇಂದ, ಮತ್ತೆ ಗ್ಯಾಸ್ ಬರೋದು ಕತರ್ ಅಂಡ್ ಬಹರೈನ್ ಇಂದ. ಹೀಗಾಗಿ ಮತ್ತೆ ಒತ್ತಡ ಬೀಳಬಹುದು. ಇದ್ರ ಮೇಲೆ ಅನ್ನೋ ಕಾರಣಕ್ಕಾಗಿ ನಾವು ಎಚ್ಚರಿಕೆ ತಗೊಳ್ಬೇಕಾದದ್ದು ಆಮೇಲೆ ಅತ್ಯಂತ ಸಹಜ. ಇಲ್ಲಿ ಮೋದಿಯವರು ಏನ್ ಮಾಡಿದ್ದಾರೆ, ಅವರೇನು ಈ ನೋಟ್ ಬಂದಿ ಸಮಯದಲ್ಲಿ ಮತ್ತೆ ಕೋವಿಡ್ ಸಮಯದಲ್ಲಿ ರಾತ್ರಿ 8 ಗಂಟೆಗೆ ಬಂದು ಅನೌನ್ಸ್ ಮಾಡಿ ಎಸ್ ಇದು ಅಂತ ಹೇಳಿದ್ರಲ್ಲ, ಆ ರೀತಿ ಹೇಳಿಲ್ಲ. ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ರಿಕ್ವೆಸ್ಟ್ ಮಾಡಿದ್ದು ಮೋದಿ ಒಬ್ಬರೇ ಅಲ್ಲ. 65ರ ಯುದ್ಧದ ಸಮಯದಲ್ಲಿ ದೇಶದಲ್ಲೂ ನಿಜ ಹೌದು, ಆ ದೇಶದಲ್ಲಿ ಆಹಾರ ಕೊರತೆ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, 1 ರಾತ್ರಿಯ ಊಟವನ್ನು ಬಿಡಿ ಅಂತ. ಆಯ್ತಾ, ಇದರರ್ಥ ನೀವು ಊಟ ಮಾಡಬೇಡಿ, ಹಸುಕೊಂಡು ಸಾಯಿರಿ ಅಂತ ದೇಶಕ್ಕೆ ಹೇಳಲಿಲ್ಲ. ಒಂದು ರಾತ್ರಿಯ ಊಟವನ್ನ ಉಳಿಸಿ ನೀವು ಅಂತಂದಾಗ ಈ ದೇಶದಲ್ಲಿ ಲಕ್ಷಾಂತರ ಜನ ಅವ್ರ ಮಾತಿಗೆ ಗೌರವ ಕೊಟ್ಟು ಶುರು ಮಾಡಿದವರು ಜೀವನ ಪರ್ಯಂತ ಆಚರಿಸ್ಬಿಟ್ರು ಅದನ್ನ. ಆಯ್ತಾ, ಹೀಗಾಗಿ ಮೋದಿ ಸಹ ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೀಗಾಗಿ ಅವರು ಒತ್ತಡ ಹಾಕಿಲ್ಲ, ನಿಬಂಧನೆ ವಿಧಿಸಿಲ್ಲ, ನೀವು ಮಾಡ್ಲೇಬೇಕು ಅಂತ ಕಡ್ಡಾಯವಾಗಿ ಹೇಳಿಲ್ಲ. ಹೀಗೆ ಪ್ರಧಾನಮಂತ್ರಿ ಅವರ ಮಾತನ್ನ ಆ ದೃಷ್ಟಿಯಿಂದ ನಾವು ನೋಡೋಣ. ಮತ್ತೆ ಬರೋ ತೊಂದರೆ ಏನಾಗುತ್ತೆ ಈಗ ನೋಡಿ, ನಾವು ಗ್ಯಾಸ್ ಹೇಳಿದ್ರಲ್ಲಿ ತಪ್ಪೇನು ಇಲ್ಲ ಸರ್, ಯಾಕಂದ್ರೆ ನಾವು ಅವ್ರು ಹೇಳ್ದೇ ಇರ್ಲಿ ಸರ್, ನಾವು ಪ್ರಿಪೇರ್ಡ್ ಆಗಿದ್ವಿ. ಬಟ್ ದ ಟೈಮಿಂಗ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಕರಾರಿದೆ. ಬಿಕಾಸ್ ಚುನಾವಣಾ ಸಂದರ್ಭದಲ್ಲಿ ದೇಶದ ಪರಿಸ್ಥಿತಿ ಹೇಗಿತ್ತು ಏನಿತ್ತು ಅನ್ನೋದ್ರ ಬಗ್ಗೆ ಏನು ಮಾತಾಡದೆ ಮುಗಿದ ತಕ್ಷಣನೇ ಮನವಿ, ಭಾವನಾತ್ಮಕ ದೇಶಭಕ್ತಿ ವಿಚಾರದಲ್ಲಿ ಹೇಳಿ ಸರ್, ಪ್ಲೀಸ್. ಮ್ಯಾಮ್, ಆಕ್ಚುಲಿ ಇಂಟರ್ಫಿಯರ್ ಮಾಡಬೇಡಿ ಆಯ್ತಾ. ನಿಮ್ಮ ಮಾತನ್ನ ನಾನು ಕೇಳುತ್ತೇನೆ, ನನ್ನ ಮಾತನ್ನ ನಮ್ಮಿಬ್ಬರ ಮಾತನ್ನ ಶ್ರೋತೃಗಳು ಕೇಳಿ ಅಲ್ವಾ. ಈಗ ಅದು ಇನ್ಫ್ಯಾಕ್ಟ್ ಇದ್ದಕ್ಕಿದ್ದಕ್ಕೆ ಹೇಳದ್ದಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಪ್ರಾರಂಭದಲ್ಲೇ ಕೊಟ್ಟೆ, ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ಕಾಣುತ್ತದೆ. ಇನ್ಫ್ಯಾಕ್ಟ್ ಶಾಂತಿ ಆಗ್ತದೆ, ಯುದ್ಧ ನಿಲ್ತದೆ, ಎಲ್ಲವೂ ಸರಾಗೋಗ್ತದೆ ಅನ್ನೋ ಒಂದು ಸನ್ನಿವೇಶ ಮೊನ್ನೆ ತನಕ ಉಂಟಾಗಿತ್ತು. ಆದ್ರೆ ಟ್ರಂಪ್ ಯಾವಾಗ ಮತ್ತೆ ಇರಾನ್ದ ಪ್ರಪೋಸಲ್ನ ಕಂಪ್ಲೀಟ್ ರಿಜೆಕ್ಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಮಾಡ್ತೀನಿ ಅಂತ ಹೇಳಿದಾಗ ಏನಾಗಿದೆ, ಶಾಂತಿ ಬರೋದಿಲ್ಲ ಅನ್ನೋದು ನಿಶ್ಚಯ ಆಗೋಗ್ಬಿಡ್ತು. ಇನ್ನು ಅಂದುಕೊಂಡಿದ್ದಂತ ಒಂದು ಶಾಂತಿ ಬರೋದಿಲ್ಲ ಅಂತ ನಮ್ಗನ್ನಿಸ್ದಾಗ ಪ್ರಧಾನಮಂತ್ರಿಯಾಗಿ ದೇಶದ ನಾಯಕನಾಗಿ ಜನರಿಗೆ ಸ್ವಲ್ಪ ಒಂದು ಸೂಚನೆ ಕೊಡಬೇಕಾದದ್ದು ಅವರ ಕರ್ತವ್ಯ. ಏಕಾಏಕಿ ನಾನು ಹೇಳ್ದಲ್ಲ, ಈ ರಾತ್ರಿ 8 ಗಂಟೆಗೆ ಬಂದು ಹೀಗೆ ಮಾಡಬೇಕು ಅಂತ ಹೇಳೋದ್ರ ಬದಲು ಈಗ ಒಂದು ಸೂಚನೆ ಕೊಡು, ಅದ್ರ ಬಗ್ಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಗೌರವಿಸಬೇಕು. ಆಯ್ತಾ, ಹೀಗಾಗಿ ಅದನ್ನ ನಾವು ರಾಜಕೀಯ ದೃಷ್ಟಿಯಿಂದ ನೋಡಬಾರ್ದು. ಬೇರೆ ಯಾವ ಪ್ರಧಾನಮಂತ್ರಿ ಇದ್ರು ಸಹ ಇದನ್ನ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಗ್ಯಾಸ್ ಬಗ್ಗೆ ಹೇಳ್ತಾ ಇದ್ದೆ. ಗ್ಯಾಸ್ ಆಕ್ಚುಲಿ ನಾವು 40% ಗ್ಯಾಸ್ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇತ್ತು.
ಆಯ್ತಾ. ಇನ್ನು 60% 54% ಬರ್ತಾ ಇದ್ದದ್ದು ಕತರಿಂದ, ಗಲ್ಫ್ ಇಂದ. ಇನ್ನು 6% ಮಾತ್ರ ಬೇರೆ ಕಡೆಯಿಂದ. ಈಗ ಇದು ಯುದ್ಧ ಶುರು ಮಾಡಿದ್ಮೇಲೆ 40% ಇಂದ 60% ನಮ್ಮ ಡೊಮೆಸ್ಟಿಕ್ ಇದನ್ನ ಇನ್ಕ್ರೀಸ್ ಮಾಡಿದ್ದೀವಿ. ಅಂದ್ರೆ ಅದರಲ್ಲೂ ಹಾಗಾಗಿಯೂ ಸಹ ನಮಗಿನ್ನೂ ಆಕ್ಚುಲಿ 36% ಕೊರತೆ ಆಗ್ತಾ ಇದೆ. ಇದನ್ನ ಇಲ್ಲಿವರೆಗೂ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಯುದ್ಧ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಶುರುವಾದ್ರೆ, ಶಾಂತಿ ದೂರವಾಗಿ ಮರೀಚಿಗೆ ಶುರುವಾದ್ರೆ, ನಾವು ಉತ್ಪತ್ತಿ ಜಾಸ್ತಿ ಮಾಡಿದ್ದೀವಿ 20% ಜಾಸ್ತಿ ಮಾಡಿ 60% ಮಾಡ್ಕೊಂಡಿದ್ವಲ್ಲ, ಅದು ಸಾಕಾಗೋದಿಲ್ಲ, ಮತ್ತೆ ದೊಡ್ಡ ತೊಂದರೆ ಆಗ್ತದೆ. ಈಗ ಅದು ಆಯಿಲ್ದು ಅದೇ ಪ್ರಾಬ್ಲಮ್. ಮತ್ತೆ ಗೋಲ್ಡ್ ಸಹ ನಮಗೆ ಬರೋದು UAE ಇಂದ. ಕಳ್ಳತನದಲ್ಲೂ ಬರುತ್ತದೆ, ಅಧಿಕೃತವಾಗಿ ಬರ್ತದೆ. ಕಳೆದ ವರ್ಷ ನಮ್ಮ ಕನ್ನಡದ ಚಿತ್ರನಟಿ ಒಬ್ರು ಕಳ್ಳತನದಲ್ಲಿ ತರ್ತಾ ಇದ್ದ ಸುದ್ದಿ ನೀವೇ ಪ್ರಚಾರ ಮಾಡಿ, ನೀವೇ ಹೇಳಿದ್ರಿ, ನಮಗೆಲ್ಲ ನೆನಪಿರ್ಬೇಕು ನಿಮಗೆ. ಹೀಗಾಗಿ ಅದಕ್ಕೆ ಚಿನ್ನ ಬರಬೇಕು ಅಂದ್ರೆ ಡಾಲರ್ ಕೊಡಬೇಕು. ಅದರಿಂದ ರೂಪಾಯಿ $95 $95 ಕ್ರಾಸ್ ಮಾಡಿರೋದ್ರಿಂದ ಅದು ತೊಂದರೆ ಆಗುತ್ತೆ ಅಂತ ಅದನ್ನು ಕಡಿಮೆ ಮಾಡಿ. ಅದನ್ನ ಯಾವಾಗ ಹೇಳಿದ್ದಾರೆ? ಮೋದಿ ಮದುವೆ ಸೀಸನ್ ಶುರುವಾಗ್ತಾ ಇರಾಗ ಹೇಳಲಿಲ್ಲ, ಆಯ್ತಾ. ಮದುವೆ ಸೀಸನ್ ಮುಗೀತಾ ಬಂದಿದೆ. ಇನ್ನು ಆಕ್ಚುಲಿ ಚಿನ್ನದ ಖರೀದಿ ಸ್ವಲ್ಪ ಕಡಿಮೆನೇ ಆಗ್ತದೆ. ಯಾರು ಚಿನ್ನ ತಗೊಳ್ಳದೆ ಇದ್ದವ್ರು ವರ್ಷ ಪೂರ್ತಿ ಮದುವೆ ಸೀಸನ್ ತಗೋತಾರೆ. ಅದು ಮುಗೀತಾ ಬಂದಿರೋಗ ಹೇಳಿದಾಗ ಅದನ್ನ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಇನ್ಫ್ಯಾಕ್ಟ್ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು. ಮೋದಿ ಒಬ್ಬರೇ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ, ಎಲ್ಲವನ್ನೂ ಮಾಡೋದಕ್ಕಾಗಲ್ಲ. ಹೀಗಾಗಿ ನಾವು ಎಚ್ಚರಿಕೆ ವಹಿಸ್ಕೊಂಡು ಈವನ್ ಇದನ್ನ ಎಂಥದ್ದು ಇದನ್ನ ಮತ್ತೊಂದು ಹೇಳಿದ್ರಲ್ಲ, ಪೆಟ್ರೋಲ್ ಇದೆಲ್ಲ ಉಳಿಸ್ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್, ಅದನ್ನು ಸಹ ನಾವು ಈ ದೃಷ್ಟಿಯಿಂದನೇ ನೋಡ್ಬೇಕು. ಕೋವಿಡ್ ಟೈಮಲ್ಲಿ ನಮ್ಗೆ ಆದ ತೊಂದರೆಗೆ ಅದಕ್ಕೆ ಕಾರಣವೇ ಬೇರೆ, ಹರಡುತ್ತೆ ಅಂತ. ಈಗ ಆಗಲ್ಲ, ಪೆಟ್ರೋಲ್ನ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂದ್ಕೊಂಡು ಇದನ್ನ ನಾವು ಅರ್ಥ ಮಾಡ್ಕೊಂಡು ಸ್ಪಂದಿಸೋಣ. ಒಂದು ವೇಳೆ ಯುದ್ಧ ನಿಂತೋದ್ರೆ, ಶಾಂತಿ ಬಂತು, ಎಲ್ಲವೂ ನಮ್ಗೆ ಸರಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ಮೋದಿ ತಮ್ಮ ಮಾತನ್ನ ಹಿಂದಕ್ಕೆ ತಗೋತಾರೆ, ಎಲ್ಲ ಸರಿ ಆಯ್ತು, ಅಭಿನಂದಿಸ್ತಾರೆ ನಮ್ಮನ್ನ, ಆಯ್ತಾ. ಯಾರಾದ್ರೂ ತಗೊಳ್ತಾರೆ ಬಿಡಿ ಸರ್. ಗುಡ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಐ ಡು ಅಗ್ರಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಟ್ ಸರ್, ನಾವು ಯಾವತ್ತೂ ಇಲ್ಲ ಅಂದಿದೀವಿ ಸರ್, ಯಾವತ್ತು ಕೈ ಜೋಡಿಸಿಲ್ಲ ಸರ್. ಈ ಭಾರತದ ಜನ ಇದ್ದಕ್ಕಿದ್ದಂತೆ 8 ಗಂಟೆಗೆ ಬಂದು ನೋಟು ಬಂದಿ ಅಂದಾಗ ಬ್ಯಾಂಕ್ಗಳ ಮುಂದೆ ಸರತಿ ಸಾಲಲ್ಲಿ ನಿಂತು ಸುಮಾರು ಜನ ಸತ್ತೋದ್ರು ಕೂಡ ನಾವು ಯಾವತ್ತೂ ಕೂಡ ಮೋದಿ ಅವ್ರನ್ನ ದೂರ್ಲಿಲ್ಲ ಸರ್. ಲಾಕ್ಡೌನ್ ಅಂತ ಹೇಳಿ ಲಾಕ್ಡೌನ್ ಅನ್ನ ಏರಿದಾಗ ಬಹಳಷ್ಟು ಜನ ಕೆಲಸ ಕಳ್ಕೊಂಡ್ರು, ಗ್ರಾಮಗಳಿಗೆ ವಾಪಸ್ ಆದ್ರು. ಈಗಲೂ ಕೂಡ ಆರ್ಥಿಕ ಪರಿಸ್ಥಿತಿಯಿಂದ ಚೇತರಿಸ್ಕೊಳ್ಳೇ ಇಲ್ಲ ಸರ್. ಆವಾಗ್ಲೂ ಕೂಡ ನಾವೇನು ಮಾಡಲ್ಲ, ಚಪ್ಪಾಳೆ ತಟ್ಟಿದ್ವಿ, ಪ್ಲೇಟ್ ಬಾರಿಸಿದ್ವಿ, ದೀಪ ಬೆಳಗಿದ್ವಿ, ಎಲ್ಲಾ ಮಾಡಿದ್ವಿ ಸರ್. ನಾವ್ ಯಾವತ್ತೂ ಕೂಡ ಮೋದಿ ಅವರು ಹೇಳಿದ್ದಕ್ಕೆ ನಾವಿಲ್ಲ, ನಾವು ಮಾಡಲ್ಲ ಅಂತ ಹೇಳಿಲ್ಲ. ಇವತ್ತು ಮಾಡ್ತೀವಿ ಸರ್, ಇವತ್ತು ಮಾಡ್ತೀವಿ. ಇಡೀ ಪ್ರಪಂಚದಾದ್ಯಂತ ಅಂತಹ ಪರಿಸ್ಥಿತಿ ಇದೆ. ಆದರೆ ದೇಶದ ನಾಗರಿಕರನ್ನ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ